ಒಬ್ಬರನ್ನು ಮಾತಾಡಿಸಿಲ್ಲ. ನಾವು ಕುಪಿತಗೊಂಡು ಕೊನೆಯಲ್ಲಿ ನಾನು ಇಲ್ಲಿಂದ ಹೋಗ್ಲೇಬೇಕು, ನಿಮಗೆ ರಕ್ಷಣೆ ಕೊಡಕ್ಕಾದ್ರೆ ಕೊಡ್ರಿ, ಇಲ್ಲಾಂದ್ರೆ ನಾನು ಹೊರಗಡೆ ಬರ್ತೀನಿ ಅಂತ ಬಂದಾಗ ಆವಾಗ ನಮ್ಮನ್ನ ಇದು ಮಾಡಿ ತಂದು ಬಾರ್ಡರಿಂದ ಆಚೆಗೆ ಬಿಟ್ರು ಯಾದಗಿರಿಗೆ ಹೋಗ್ಲಿಕ್ಕೆ. ಈ ರೀತಿ ನಮಗೆ ತೊಂದರೆ ಕೊಟ್ಟು ನಮಗೆ ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸಿ ನಮಗೆ ಮಾರಣಾಂತಿಕ ಹಲ್ಲೆ ಮಾಡ್ಲಿಕ್ಕೆಲ್ಲ ಪ್ರಯತ್ನ ಮಾಡಿ, ನನ್ನ ಮಾತ್ರ ಅಲ್ಲ ಅಂಬಾರಾಯ್ ಅಷ್ಟಗಿ ಅಂತೇಳಿ ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರು, ನಮ್ಮ ಪಕ್ಷದ SC ಮೋರ್ಚಾದ ಮಾಜಿ ಉಪಾಧ್ಯಕ್ಷರು, ಅವರು ನಮ್ಮನ್ನು ನೋಡಕ್ ಬಂದ್ರೆ ಎಲ್ಲ ತಳ್ಳಾಡಿ ಅವ್ರಿಗೆ ಒಡೆದು ಬಟ್ಟೆ ಎಲ್ಲ ಹರಿದು ಕೊನೆಗೆ ಅವ್ರನ್ನೇ ತಗೊಂಡೋಗಿ ಒಂದ್ ಕಡೆ ಕೂಡಾಕಿ ರಾತ್ರಿ 3 ಗಂಟೆವರೆಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ, ಯಾರೋ ನೀವು ಇಲ್ಲೇ ಕೊಡ್ತೀರಿ ಅಂತ. ಒದೆ ತಿಂದವರು ಅವ್ರೆ, ಕಂಪ್ಲೇಂಟ್ ಅವ್ರ ಮೇಲೆ ಕೊಟ್ಟು 3 ರೀ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಗಂಟೆವರೆಗೂ ಅಲ್ಲಿ ಕೂಡ ಹಾಕಿದ್ದಾರೆ. ಹೌದು, ಬರೀತೇವೆ. ಹೀಗೆ ನಮ್ಮ ಮೇಲೆ ಏನಾದ್ರೂ ಮಾಡಿ ಇವರನ್ನು ಮುಗಿಸ್ಬೇಕು ಅಂತ ಪ್ರಿಯಾಂಕಾ ಖರ್ಗೆ ಮತ್ತು ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ನಾನು ಭವಿಷ್ಯ ಅವರ ಸತ್ಯಗಳನ್ನ ಹೊರಗಡೆ ಹಾಕುವ ವಿಚಾರದಲ್ಲಿ ಅವ್ರಿಗೆ ನಾನು ಕಂಟಕವಾಗಿದ್ದೇನೆ ಅಂತ ಅವರಿಗೆ ಅನಿಸಿರಬಹುದು. ಆದ್ರಿಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ಕ್ಯಾಬಿನೆಟ್ ಇಂದ ಹೊರಗಡೆಗೆ ಹಾಕ್ಬೇಕು, ಅವರನ್ನ ಇಮ್ಮಿಡಿಯೇಟ್ಲಿ ಅವರನ್ನ ಹೊರಗಡೆಗೆ ಹಾಕ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಆಗ್ತಕ್ಕಂಥ ಎಲ್ಲಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಹೊಣೆಗಾರರಾಗ್ತಾರೆ, ಸರ್ಕಾರ ಹೊಣೆ ಆಗ್ತದೆ. ಮತ್ತೆ ನಮ್ಮ ಸೆಕ್ಯೂರಿಟಿಯನ್ನ ಹೆಚ್ಚಿಸಬೇಕು. ಯಾಕೆಂದ್ರೆ ನೀವು 10-15 ಜನರನ್ನೇ ಹೊರಗಡೆಗೆ ಹಾಕ್ಲಾರ್ದವ್ರು, 100 ಜನ 150 ಜನ ಪೊಲೀಸ್ನವ್ರು ಇದ್ಕೊಂಡು ನಮ್ಮ ಒಬ್ಬರು ಗನ್ಮ್ಯಾನ್ ನಮಗ್ ಕೊಟ್ರೆ ಅವ್ರು 50 ಜನ ಬಂದ್ರೆ ನಾವೇನ್ ಮಾಡ್ತಾರ ಪಾಪ ಒಬ್ಬ ಗನ್ಮ್ಯಾನು. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಹೇಳಿ ವರ್ಷಗಳಿಂದ ಹೇಳ್ತಾ ಇದ್ದೀವಿ ನಾವು. ಅಂದ್ರೆ AICC ಅವರು ಏನ್ ಬೇಕಾದ್ರೂ ಮಾಡಿದ್ರೆ ಅವ್ರನ್ನ ಇಟ್ಕೋಬೇಕು ಅಂತಿದ್ಯಾ? ಬೇರೆ ರೂಲ್ ಇದೆಯಾ ಅವ್ರಿಗೆ? ಸಂವಿಧಾನ ಇವ್ರು ಹೇಳ್ತಾರಲ್ಲ, ಸಂವಿಧಾನ ಅವ್ರಿಗೆ ಬೇರೆ ಸಂವಿಧಾನ ಇದೆಯಾ? ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಳ್ಬೇಕು, ಅವರನ್ನ ಕ್ಯಾಬಿನೆಟ್ ಇಂದ ಹೊರದೂಡಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ.